ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ನಿಮ್ಮ ಹತ್ರ. ಈ ಕಾನೂನು ವ್ಯವಸ್ಥೆ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಏನು ಈಗ ಶ್ರೀಮಂತನಿಗೆ ಬೇಗ ನ್ಯಾಯ ಸಿಗುತ್ತೆ, ಬಡವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಸ್ಟೇಜ್ನಲ್ಲಿ. ಅದು ಸಹ ಕಾರ್ಮಿಕರ ವರ್ಗದ ಮೇಲೆ ಒಂದು ಏನಾಗುತ್ತೆ, ಈ ಲಿಟಿಗೇಷನ್ ಅನ್ನೋದು ಲಕ್ಸುರಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಲಾಯರ್ ಇದ್ದಾರೆ, ಒಂದು ಅಪಿಯರೆನ್ಸ್ಗೆ 1.5 ಕೋಟಿ. ಕೆಲವು ಲಾಯರ್ಗೆ ಒಂದು ಅಪಿಯರೆನ್ಸ್ಗೆ 30 ಲಕ್ಷ. ಇವ್ರು ನಿಂತ್ಕೊಂಡ್ರೆ ಜಡ್ಜ್ ಕೇಳ್ತಾರೆ, ಇವ್ರು ಕೂಗಾಡಿದರೆ ಜಡ್ಜ್ ಕೇಳ್ತಾರೆ, ಇವ್ರು ನಿಂತ್ಕೊಂಡ್ರೆ ಆದೇಶ ಆಗುತ್ತೆ. ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಂದ್ರೆ 1 ಲಕ್ಷ ಕೊಡಬೇಕಾ, ಅವ್ರ ಕಾಲು ಮುಟ್ಟಬೇಕಂದ್ರೆ 2 ಲಕ್ಷ. ಈಗ ಸ್ವಾಮೀಜಿಗಳಿಗೆ ಪೂಜೆ ಮಾಡ್ತಾರಲ್ಲ, ಕಾಲು ತೊಳೆದ್ರೆ ಇಷ್ಟು ಲಕ್ಷ ಕೊಡಬೇಕಾ, ಅವ್ರ ಕೈಯನ್ನು ಮುಟ್ಟಿದ್ರೆ ಇಷ್ಟು ಲಕ್ಷ ಕೊಡಬೇಕು. ಆ ಥರ ಲಾಯರ್ಗಳು ಪರಿಸ್ಥಿತಿ. ದುಡ್ಡಿರೋರಿಗೆ ಕಾನೂನು ಅನ್ನೋದು ಮಜಾ, ಲಕ್ಸುರಿ. ದುಡ್ಡಿಲ್ದಿರೋರ್ಗೆ ಕಣ್ಣೀರು ಸಣ್ಣೀರು. ಏನು ಎಲ್ಲಿ ಯಾವ ಲಾಯರ್ನ ಇಡ್ತೀಯ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗುತ್ತಾ, ಹೈಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಎಷ್ಟು ಫೀಸು ಪರ್ ಅಪಿಯರೆನ್ಸು? 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ. ದುಡ್ಡಿರೋನು ಮಜಾ ಮಾಡ್ತಾನೆ, ದುಡ್ಡಿರೋನು ಕೋರ್ಟಲ್ಲಿ ಸಾಯ್ತಾ ಇದ್ದಾನೆ. ಇದೇ ಒಂದು ಈಕೋ ಸಿಸ್ಟಮ್ ಅನ್ನೋದು.